ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಿನಿಮಾ ಲೋಕವೇ ಹಾಗೆ. ಅಲ್ಲಿ ಯಾವಾಗ ಯಾರ ನಡುವೆ ಏನಾಗುತ್ತೋ ಹೇಳೋಕ್ಕಾಗಲ್ಲ. ದ್ವೇಷಕ್ಕೋ ಅಸೂಯೆಗೋ ಇಲ್ಲ ಮತ್ಯಾವ ಕಾರಣಕ್ಕೋ ಏನೇನೋ ನಡೆದು ಬಿಡುತ್ತವೆ. ಅಂಥದ್ದೇ ಒಂದು ಘಟನೆ ತಮಿಳುನಾಡಿನಲ್ಲಿ ನಡೆದು ಹೋಗಿತ್ತು. ಅದು ಘಟಿಸಿ ದಶಕಗಳೇ ಕಳೆದಿದ್ರೂ ಇವತ್ತಿಗೂ ಅದು ಬೆಚ್ಚಿ ಬೀಳಿಸುತ್ತೆ. ಅಷ್ಟಕ್ಕೂ ಆ ಘಟನೆಯಾದ್ರೂ ಏನು, ಯಾರ ನಡುವೆ ನಡೀತು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಅದು 1967ನೇ ಜನವರಿ 12ನೇ ತಾರೀಕು. ಆವತ್ತು ಇಡೀ ತಮಿಳುನಾಡು ತಲ್ಲಣಿಸಿ ಹೋಗಿತ್ತು. ಕೋಟ್ಯಾಂತರ ಸಿನಿ ರಸಿಕರು ಆತಂಕದಲ್ಲಿ ಮುಳುಗಿ ಹೋಗಿದ್ರು. ನಾವು ಆರಾಧಿಸೋ ನಾಯಕನಿಗೆ ಏನಾಗುತ್ತೋ ಅಂತ ಹೆದರಿ ಹೋಗಿದ್ರು. ಹೌದು, ತಮಿಳುನಾಡಿನ ಅಂದಿನ ಪ್ರಸಿದ್ಧ ನಟ MGR ಆಸ್ಪತ್ರೆ ಸೇರಿದ್ರು. ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ರು. ಇಂಥದ್ದೊಂದು ವಿಚಾರ ಗೊತ್ತಾಗಿದ್ದೇ ಮದರಾಸಿನ ಸರ್ಕಾರಿ ಆಸ್ಪತ್ರೆ ಬಳಿ ಜನ ಜಂಗುಳಿ ಸೇರಿ ಹೋಗಿತ್ತು. ಎಲ್ಲರದ್ದೂ ಒಂದೇ ಪ್ರಶ್ನೆ, MGRಗೆ ಏನಾಗಿದೆ, ಈಗ ಹೇಗಿದ್ದಾರೆ ಅಂತ. ಅಷ್ಟಕ್ಕೂ ಅಂದು MGR ಆಸ್ಪತ್ರೆ ಸೇರಲು ಕಾರಣವಾದದ್ದು ಅನಾರೋಗ್ಯವಲ್ಲ, ಬದಲಿಗೆ ಅವರ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಇದನ್ನ ಕೇಳಿದ್ರೆ ಶಾಕ್ ಆಗಬಹುದು. ಇದೇನು MGR ಅಂದ್ರೆ ಅಂದಿನ ದಿನದಲ್ಲಿ ಸಾಮಾನ್ಯವಲ್ಲ, ಒಬ್ಬ ಜನಪ್ರಿಯ ನಟ. ಅವರು ಕೇಳಿದ್ರೆ ಪ್ರಾಣ ಕೊಡೋಕ್ಕೂ ಸಿದ್ಧ ಅನ್ನೋ ಅಭಿಮಾನಿಗಳಿದ್ರು. ಹೀಗಿರುವಾಗ ಅವರ ಪ್ರಾಣ ತೆಗೆಯೋಕೆ ಹೋಗಿದ್ದು ಯಾರು ಅಂದ್ರ ನಿಜ. ಇದನ್ನ ಕೇಳಿದ್ರೆ ಶಾಕ್ ಆಗತ್ತೆ, ಯಾಕಂದ್ರೆ ಅವರು ಕೂಡ ಒಬ್ಬ ಜನಪ್ರಿಯ ನಟ. ಹೆಸರು MR ರಾಧಾ. ಮದ್ರಾಸ್ ರಾಜಗೋಪಾಲನ್ ರಾಧಾಕೃಷ್ಣನ್ ಇವರೇ MR ರಾಧಾ. ಖಡಕ್ ನಟನೆ, ಸಖತ್ ಮ್ಯಾನರಿಸಂ, ವಿಶಿಷ್ಟ ಧ್ವನಿ, ವಿಲನ್ ಆಗೋಕೆ ಹೇಳಿ ಮಾಡಿಸಿದಂತಿದ್ರು. ಇವರೇ ಆವತ್ತು MG ರಾಮಚಂದ್ರನ್ ಮೇಲೆ ಗುಂಡು ಹಾರಿಸಿದ್ದು. ಇದು ಯಾಕಾಯ್ತು, ಹೇಗಾಯಿತು, ಆಮೇಲೆ ಏನಾಯ್ತು ಅನ್ನೋದನ್ನ ಹೇಳೋಕ್ಕೂ ಮೊದಲು ರಾಧಾ ಅವರ ಬಗ್ಗೆ ಒಂದಷ್ಟು ಹೇಳಿ ಮುಂದಕ್ಕೆ ಹೋಗೋಣ. ತಮಿಳು ಚಿತ್ರರಂಗದಲ್ಲಿ ಇವತ್ತಿಗೂ ಇವರ ಹೆಸರು ಚಿರಸ್ಥಾಯಿ. ಇಂತಹ ರಾಧಾ ಸಿನಿ ಲೋಕಕ್ಕೆ ಬಂದಿದ್ದೇ ಒಂದು ರೋಚಕ. ಆಗಿನ್ನು ಇವರಿಗೆ ಕೇವಲ 10 ವರ್ಷವಷ್ಟೇ. ಅವತ್ತೊಂದು ದಿನ ಮನೆಯಲ್ಲಿ ಬಾಲಕ MR ರಾಧಾ ಮೀನಿನ ಊಟ ಮಾಡ್ತಿರ್ತಾರೆ. ಅಮ್ಮನಿಗೆ ಇನ್ನೊಂದು ಮೀನು ಕೊಡುವಂತೆ ಕೇಳ್ತಾರೆ. ಆದರೆ ಅದ್ಯಾಕೋ ಏನೋ ತಾಯಿ ಇನ್ನೊಂದು ಮೀನು ಕೊಡಲ್ಲ. ಇದರಿಂದ ಕೋಪಿಸಿಕೊಂಡು ಮನೆ ಬಿಟ್ಟು ಬಂದ್ಬಿಡ್ತಾರೆ MR ರಾಧಾ. ಮನೆ ಬಿಟ್ಟು ಬಂದವರು ಮದರಾಸಿನಲ್ಲಿ ನಾಟಕ ಕಂಪನಿಯನ್ನ ಸೇರಿಕೊಂಡು ಕೆಲಸ ಮಾಡ್ತಿರ್ತಾರೆ. ಹಾಗೆ ಬಣ್ಣ ಹಚ್ಚೋಕೆ ಶುರು ಮಾಡ್ತಾರೆ. ಇವರು ಒಂದು ನಾಟಕ ಮಾಡ್ತಾರೆ. ಅದರ ಹೆಸರು ರಕ್ತ ಕಣ್ಣೀರ್. ಇದರಲ್ಲಿ ಅದ್ಭುತವಾಗಿ ಅಭಿನಯಿಸ್ತಾರೆ. ಹೀಗೆ ಬದುಕು ಸಾಕ್ತಿರುತ್ತೆ. ಒಂದಷ್ಟು ವರ್ಷದ ನಂತರ ಇವರೇ ಒಂದು ನಾಟಕ ಕಂಪನಿಯನ್ನ ಶುರು ಮಾಡ್ತಾರೆ. ಇದರಲ್ಲಿ ಇದೇ MGR ಹಾಗೂ ಶಿವಾಜಿ ಗಣೇಶನ್ ಕೂಡ ನಾಟಕ ಮಾಡ್ತಿದ್ರು. ಹೀಗಿರುವಾಗಲೇ 1-2 ಸಿನಿಮಾಗಳನ್ನ ಅಭಿನಯಿಸ್ತಾರೆ. ಆದರೆ ಅವುಗಳು ಅಷ್ಟೇನೂ ಜನಪ್ರಿಯತೆ ಆಗಲ್ಲ, ಇವರಿಗೆ ಹೆಸರು ತಂದುಕೊಡಲ್ಲ. ಆದರೆ 1954ರಲ್ಲಿ ರಕ್ತ ಕಣ್ಣೀರ್ ನಾಟಕ ಇತ್ತಲ್ಲ, ಅದು ಸಿನಿಮಾವಾಗತ್ತೆ. ಇದರಲ್ಲಿ ಇವರೇ ನಾಯಕ ನಟ. ಚಿತ್ರ ಬಿಡುಗಡೆಯಾದ ಒಂದೇ ದಿನದಲ್ಲಿ ತಮಿಳುನಾಡಿನಾದ್ಯಂತ ಇವರು ಫೇಮಸ್ ಆಗಿ ಬಿಡ್ತಾರೆ. ಇವರ ಅದ್ಭುತ ನಟನೆಗೆ ಜನರು ಫಿದಾಗಿ ಬಿಡ್ತಾರೆ. ಬೇರೆ ಯಾವ ನಟನೆ ಆಗಿದ್ರೂ ಇಂತಹ ಆಕ್ಟಿಂಗ್ ಮಾಡೋಕೆ ಸಾಧ್ಯ ಇರ್ತಿರ್ಲಿಲ್ಲ ಅಂತ ಜನ ಮಾತನಾಡಿಕೊಳ್ತಾರೆ. ಅಲ್ಲಿಂದ ಇವರು ತಿರುಗಿ ನೋಡಿದ್ದೇ ಇಲ್ಲ. ಅಷ್ಟಕ್ಕೂ ಇದೇ ಸಿನಿಮಾ ಕನ್ನಡದಲ್ಲೂ ರಕ್ತ ಕಣ್ಣೀರು ಹೆಸರಿನಲ್ಲಿ ಬಂದಿದೆ. ಉಪೇಂದ್ರ ಅಭಿನಯಿಸಿದ್ದಾರೆ. ಹೀಗೆ MR ರಾಧಾ ರಕ್ತ ಕಣ್ಣೀರು ಸಿನಿಮಾ ನಂತರ ಫೇಮಸ್ ಆಗಿಬಿಟ್ರು. ಖಳನಾಯಕ, ಹಾಸ್ಯ ಪಾತ್ರ ಹಾಗೂ ಪೋಷಕ ಪಾತ್ರದಲ್ಲಿ ಮಿಂಚಿದ್ರು. ಇವರ ವೈಯಕ್ತಿಕ ಬದುಕಿನ ಬಗ್ಗೆ ಹೇಳಬೇಕಂದ್ರೆ ಇವರಿಗೆ 3 ಪತ್ನಿಯರು, 12 ಜನ ಮಕ್ಕಳು. ಅಂದಹಾಗೆ ಇವರ ಮಕ್ಕಳಲ್ಲಿ ಕೆಲವರು ಚಿತ್ರರಂಗದಲ್ಲಿದ್ದಾರೆ. 2 ಹೆಣ್ಣು ಮಕ್ಕಳು ಕನ್ನಡದಲ್ಲೂ ಅಭಿನಯಿಸಿದ್ದಾರೆ. ಒಬ್ಬರು ರಾಧಿಕಾ ಶರತ್ ಕುಮಾರ್. ಇವರು ಜೀವನ ಚಕ್ರ ಸೇರಿ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಮತ್ತೊಬ್ಬರು ನಿರೋಷಾ ಲಾಕಪ್ ಡೆತ್ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಹಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇನ್ನು MR ರಾಧಾ ಅವರು MGR ಮೇಲೆ ಗುಂಡಿನ ದಾಳಿ ನಡೆಸಿದ್ದು ಯಾಕೆ ಅನ್ನೋ ವಿಷಯಕ್ಕೆ ಬರೋಣ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್.
ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಕೆಲ ಮಾಹಿತಿಗಳ ಪ್ರಕಾರ ರಾಜಕೀಯ ವೈಷಮ್ಯ ಅಂತ ಕೆಲವರು ಹೇಳ್ತಾರೆ ಮತ್ತು ಕೆಲವರು ಇಲ್ಲ ಸಿನಿಮಾ ಮಾಡೋ ವಿಚಾರಕ್ಕೆ ಸಂಬಂಧಿಸಿದಂತೆ ಗಲಾಟೆ ಆಗೋಯ್ತು ಅಂತಾರೆ. ಅದೇನೇ ಇರಲಿ, ಆವತ್ತು ನಡೆದ ಘಟನೆ ಏನು ಅನ್ನೋದನ್ನ ನೋಡೋಣ. ಆವತ್ತಿನ ದಿನದಲ್ಲಿ ಮುತ್ತು ಕುಮಾರನ್ ಬ್ಯಾನರ್ನ ಅಡಿಯಲ್ಲಿ ನಿರ್ದೇಶಕ KN ವಾಸು ಅವರು ಪೆತ್ತಲ್ ಥಾನ್ ಪಿಳ್ಳೆಯೈ ಅನ್ನೋ ಚಿತ್ರ ಮಾಡಿದ್ರು. ಅದು ಸೂಪರ್ ಡೂಪರ್ ಹಿಟ್ ಆಯ್ತು. ಅದರಲ್ಲಿ MGR ನಾಯಕನಾಗಿದ್ರು. ಖಳನಾಯಕನಾಗಿ ಇದೇ MR ರಾಧಾ ಅಭಿನಯಿಸಿದ್ರು. ಆದರೆ ಆ ಹೊತ್ತಿಗಾಗಲೇ ಇಬ್ಬರ ನಡುವೆ ಒಂದಷ್ಟು ವಿರಸಗಳು ಮೇಲ್ನೋಟಕ್ಕೆ ಕಂಡು ಬಂದಿದ್ವು. ಮತ್ತೊಂದು ಕಡೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಬಲವಾಗಿ ಬೇರೂರಿತ್ತು. ಇದರ ಪ್ರತಿಸ್ಪರ್ಧಿಯಾಗಿ ಇದ್ದದ್ದು DMK. ಇದೇ ಸಮಯ ಸೆಂಟ್ ಥಾಮಸ್ ಮೌಂಟ್ ವಿಧಾನಸಭಾ ಕ್ಷೇತ್ರದಿಂದ DMK ಅಭ್ಯರ್ಥಿಯಾಗಿಯೂ ಸ್ಪರ್ಧಿಸಿದ್ರು. ಹೀಗಿರುವಾಗಲೇ ಅವತ್ತು ಏನಾಗತ್ತೆ, ನಿರ್ದೇಶಕ KN ವಾಸು ಹಾಗೂ MR ರಾಧಾ ಇಬ್ಬರು MGR ಮನೆಗೆ ಬರ್ತಾರೆ. ಬಂದವರೇ ಸಿನಿಮಾ ಹಾಗೂ ರಾಜಕಾರಣದ ಬಗ್ಗೆ ಹಲವು ಹೊತ್ತು ಮಾತನಾಡ್ತಾರೆ. ಈ ವೇಳೆ ಮುಂದಿನ ಸಿನಿಮಾದ ಬಗ್ಗೆ ಮಾತುಕತೆ ಆಗತ್ತೆ. ಆಗ್ಲೇ ನೋಡಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಬಿಡೋದು. ಕೆಲ ಅಂಶಗಳಿಗೆ MGR ಒಪ್ಪೋದಿಲ್ವಂತೆ. ಇದರಿಂದ ಸಿಟ್ಟಿಗೆದ್ದ MR ರಾಧಾ MGR ವಿರುದ್ಧ ತಿರುಗಿ ಬೀಳ್ತಾರೆ. MGR ಬೇಕು ಅಂತಾನೆ ತಮ್ಮ ವೃತ್ತಿ ಜೀವನವನ್ನ ನಾಶಪಡಿಸಿದ್ದಾರೆ ಅಂದುಕೊಂಡು MR ರಾಧಾ ತಿರುಗಿ ಬೀಳ್ತಾರೆ. ನಂತರ ಸೀದಾ ಎದ್ದು ಹೊರಟು ಬಿಡ್ತಾರೆ. ನಂತರ ಇದ್ದಕ್ಕಿದ್ದಂತೆ ಥೇಟ್ ಸಿನಿಮಾ ಸ್ಟೈಲಿನಲ್ಲಿ ಪಂಚೆಗೆ ಸಿಕ್ಕಿಸಿಕೊಂಡಿದ್ದ ರಿವಾಲ್ವರ್ ತೆಗೆದು MGR ಅವರ ಮೇಲೆ ಗುಂಡು ಹಾರಿಸಿಯೇ ಬಿಡ್ತಾರೆ. ಆ ಗುಂಡು MGR ಅವರ ಕುತ್ತಿಗೆ ಮತ್ತು ಎಡಕಿವಿಯ ಕೆಳಗಿನ ಭಾಗವನ್ನ ಸೀಳಿಕೊಂಡು ಹೋಗುತ್ತೆ. ಇದರಿಂದ ಗಲಿಬಿಲಿಯಾದ ವಾಸು ತಕ್ಷಣ ತಡೆಯೋಕೆ ಮುಂದಾಗ್ತಾರೆ. ಬಳಿಕ MR ರಾಧಾ ತಾವು ಕೂಡ ಗುಂಡು ಹಾರಿಸಿಕೊಂಡು ಬಿಡ್ತಾರೆ. ನಂತರ ಇಬ್ಬರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗತ್ತೆ. ಅದೃಷ್ಟವಶಾತ್ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಮುಂದೆ ಕಾನೂನು ಸಮರ ಪ್ರಾರಂಭವಾಗತ್ತೆ. ಈ ಪ್ರಕರಣಕ್ಕೆ KN ವಾಸು ಪ್ರತ್ಯಕ್ಷ ಸಾಕ್ಷಿಯಾಗಿದ್ರು. ಇವರಿಂದ ಹೇಳಿಕೆ ಪಡೆದ ಪೊಲೀಸರು ತನಿಖೆಯನ್ನ ಆರಂಭಿಸ್ತಾರೆ. ಮೊದಲಿಗೆ ಸೇಂಟ್ ಥಾಮಸ್ ಮೌಂಟ್ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ರು. ಬಳಿಕ ಅದನ್ನ CIDಗೆ ವಹಿಸಲಾಯಿತು. CIDಯ DSP GK ರಂಗನಾಥನ್ ತನಿಖೆಯ ನೇತೃತ್ವ ವಹಿಸಿಕೊಟ್ರು. ತನಿಖೆಯಲ್ಲಿ ಮೊದಲಿಗೆ ಗೊತ್ತಾದ ಅಂಶ ಅಂದ್ರೆ MGR ಮತ್ತು MR ರಾಧಾ ಇಬ್ಬರು 420 ಕ್ಯಾಲಿಬರ್ ವೆಬ್ಲಿ ಮತ್ತು ಸ್ಕಾಟ್ ರಿವಾಲ್ವರ್ಗಳನ್ನ ಹೊಂದಿದ್ರು ಅನ್ನೋದು. ಇಲ್ಲೊಂದು ಅಚ್ಚರಿ ವಿಷಯ ಅಂದ್ರೆ ಇಬ್ಬರು ಮದ್ರಾಸ್ನ POR ಅಂಡ್ ಸನ್ಸ್ ಅನ್ನೋ ಶಾಪ್ನಿಂದ ಒಂದೇ ದಿನ ಈ ರಿವಾಲ್ವರ್ಗಳನ್ನ ಖರೀದಿ ಮಾಡಿದ್ರು. ಇಲ್ಲಿ ಮತ್ತೊಂದು ಪ್ರಮುಖವಾದ ವಿಷಯ ಅಂದ್ರೆ MGR ತಮ್ಮ ರಿವಾಲ್ವರ್ ಲೈಸೆನ್ಸ್ ಅನ್ನ ಕಾನೂನು ಕ್ರಮಕ್ಕೆ ತಕ್ಕಂತೆ ನವೀಕರಣ ಮಾಡಿಸ್ತಾ ಇದ್ರು. ಆದ್ರೆ MR ರಾಧಾ ಮಾತ್ರ 1964ರ ನಂತರ ಲೈಸೆನ್ಸ್ ರಿನಿವಲ್ ಮಾಡಿಸಿಯೇ ಇರಲಿಲ್ಲ. ಇದು ಕೂಡ MR ರಾಧಾಗೆ ಪ್ರಕರಣದಲ್ಲಿ ಮೈನಸ್ ಪಾಯಿಂಟ್ ಆಯಿತು. ಇದಕ್ಕೂ ಪ್ರತ್ಯೇಕ ಕೇಸ್ ದಾಖಲಾಯಿತು. MR ರಾಧಾ ಜೈಲನ್ನ ಕೂಡ ಸೇರಿದ್ರು. ಇನ್ನು ವಿಚಾರಣೆಯ ಸಮಯದಲ್ಲಿ MR ರಾಧಾ ಮತ್ತೊಂದು ರೌಂಡ್ ನಾಟಕ ಶುರು ಮಾಡಿದ್ರು. MGR ಮೇಲೆ ನಾನು ಗುಂಡು ಹಾರಿಸಲಿಲ್ಲ, ಬದಲಿಗೆ ಅವರೇ ಗುಂಡು ಹೊಡೆದಿದ್ದು ಅಂತ ಹೇಳಿಕೆ ಕೊಟ್ರು. ಇದರಿಂದ ಪೊಲೀಸರಿಗೆ ತಲೆ ಕೆಟ್ಟು ಹೋಯಿತು. ಆದರೆ ಪ್ರತ್ಯಕ್ಷ ಸಾಕ್ಷಿ ಹಾಗೂ ರಿವಾಲ್ವರ್ ಮತ್ತು ಕ್ಯಾಟ್ರಿಡ್ಜ್ ಅನ್ನ ಪರಿಶೀಲಿಸಿದ ವಿಧಿ ವಿಜ್ಞಾನ ತಜ್ಞರು ಇಲ್ಲ, ಇದು MGR ರಿವಾಲ್ವರ್ನಿಂದ ಹಾರಿದ ಗುಂಡಲ್ಲ, ಬದಲಿಗೆ ಇದು MR ರಾಧಾ ಅವರ ರಿವಾಲ್ವರ್ನಿಂದಾನೇ ಹಾರಿದೆ ಅಂತ ದೃಢಪಡಿಸ್ತಾರೆ. ಇದೇ ವಿಚಾರವನ್ನ ನ್ಯಾಯಾಲಯದ ಗಮನಕ್ಕೂ ತಂದರು. ಅಲ್ಲದೆ MGR ವಿರುದ್ಧ ಯಾವುದೇ ಅಂತಹ ಸಾಕ್ಷಿ ಪುರಾವೆಗಳಿಲ್ಲ ಅನ್ನೋದರ ಬಗ್ಗೆನೂ ನ್ಯಾಯಾಲಯದ ಗಮನ ಸೆಳೆಯಲಾಯಿತು. ಮತ್ತೊಂದು ಕಡೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದ KN ವಾಸು ಅದ್ಯಾಗೋ ಏನೋ ಮತ್ತೊಂದು ಹೇಳಿಕೆ ಕೊಟ್ಟಿದ್ರು. ಅದೇನಂದ್ರೆ ಘಟನೆ ನಡೆದ ದಿನದಂದು ಅಶೋಕ ಹೋಟೆಲ್ನಲ್ಲಿ ಕೊಯಮತ್ತೂರಿನ ವ್ಯಕ್ತಿಯೊಬ್ಬರು ತಂಗಿದ್ರು. ಅವರು MGR ಶೀರ್ಷಿಕೆಯ ಸಿನಿಮಾ ಮಾಡೋಕೆ ಮುಂದಾಗಿದ್ರು. ಇದರ ಬಗ್ಗೆ ಮಾತನಾಡೋಕೆ ಅಂತಾನೆ ನಾವು ಆವತ್ತು MGR ಮನೆಗೆ ನಾನು ಮತ್ತು ರಾಧಾ ಹೋಗಿದ್ವಿ. ಆದ್ರೆ ಅದರ ನಡುವೆ ಇಷ್ಟೆಲ್ಲ ನಡೆದು ಹೋಯಿತು ಅಂದ್ರು. ಆದ್ರೆ ಈ ವಿಚಾರದಲ್ಲಿ ಪೊಲೀಸರಿಗೆ ನಂಬಿಕೆ ಬರಲಿಲ್ಲ. ಇದರಿಂದ ಪೊಲೀಸರು ಮತ್ತಷ್ಟು ತನಿಖೆಗೆ ಮುಂದಾದರು. ಆದರೆ ವಾಸು ಅವರು ಹೇಳಿದಂತೆ ಆವತ್ತು ಆ ಹೋಟೆಲ್ನಲ್ಲಿ ಕೊಯಮತ್ತೂರಿನಿಂದ ಯಾವುದೇ ವ್ಯಕ್ತಿ ಇರಲಿಲ್ಲ. ಆದರೆ ವಾಸು ಸುಳ್ಳು ಹೇಳಿದ್ರ ಅದು ಗೊತ್ತಾಗಲಿಲ್ಲ. ಇನ್ನು ರಾಧಾ ಅವರ ವಕೀಲರು ಮತ್ತೊಂದು ವಾದವನ್ನು ಮಂಡಿಸಿದರು. ಅದೇನಂದ್ರೆ ತಮ್ಮ ಕಕ್ಷಿದಾರರು ವಿವಿಧ ಕಾರಣಗಳಿಂದ ಸಾಲಗಾರರಾಗಿದ್ದಾರೆ. ಸುಮಾರು 7 ಲಕ್ಷ ರೂಪಾಯಿಗಳನ್ನ ಸಾಲ ಮಾಡಿಕೊಂಡಿದ್ದಾರೆ. ಇದೇ ಹತಾಶೆಯಲ್ಲಿ ಇದ್ದಾಗಲೇ ಗಲಾಟೆ ನಡೆದಿದೆ. ಈ ವೇಳೆ ತೀವ್ರ ಹತಾಶೆಯಿಂದ ಗುಂಡು ಹರಿಸಿದ್ದಾರೆ ಅಂತ ಹೇಳಿದ್ರು. ಆದರೆ ಇದನ್ನ ಒಪ್ಪದ ನ್ಯಾಯಾಧೀಶರು
ರಾಧಾ ಅವರೇ ಹೇಳಿಕೊಂಡಂತೆ ನಾಟಕಗಳಲ್ಲಿ ಅಭಿನಯಿಸಿ ತಿಂಗಳಿಗೆ 50,000 ರೂಪಾಯಿಗಳನ್ನ ಸಂಪಾದಿಸುತ್ತಿದ್ದಾರೆ. ಹೀಗಿರುವಾಗ ಇವರು 7 ಲಕ್ಷ ರೂಪಾಯಿಗಳನ್ನ ಸಾಲ ಮಾಡಿರಲು ಸಾಧ್ಯವಿಲ್ಲ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆ ಎಂಜಿಆರ್ ಕಾಂಗ್ರೆಸ್ ನಾಯಕ ಕಾಮರಾಜ್ ಅವರನ್ನ ಕೊಲ್ಲಲು 2 ಲಕ್ಷ ರೂಪಾಯಿಗಳ ಸುಪಾರಿ ಕೊಟ್ಟಿದ್ರು. ಇದು ರಾಧಾ ಅವರ ದ್ವೇಷಕ್ಕೆ ಕಾರಣವಾಗಿರಬಹುದು ಅಂತಾನೂ ಹೇಳಲಾಗಿತ್ತು. ಆದರೆ ವಾಸ್ತವ ಇದಕ್ಕಿಂತ ಭಿನ್ನವಾಗಿತ್ತು. ಅದೇನೆಂದರೆ, ಸ್ವತಃ ಎಂಜಿಆರ್ ತಾವು ವಿರೋಧ ಪಕ್ಷದಲ್ಲಿದ್ದರೂ ಕಾಮರಾಜ್ ಅವರ ಹುಟ್ಟುಹಬ್ಬದ ಸಮಾರಂಭದಲ್ಲಿ ಭಾಗವಹಿಸಿ ಅವರಿಗೆ ಶುಭ ಕೋರಿ ಬಂದಿದ್ರು. ಅಷ್ಟೇ ಅಲ್ಲ, ಕಾಮರಾಜ್ ಅವರನ್ನ ಹೊಗಳಿ ಭಾಷಣವನ್ನ ಕೂಡ ಮಾಡಿದ್ರು. ಇದರಿಂದ ಪಕ್ಷದಿಂದ ವಿರೋಧ ವ್ಯಕ್ತವಾಗಿತ್ತು. ಹೀಗಿರುವಾಗ ಎಂಜಿಆರ್ ಕಾಮರಾಜ್ ಅವರ ಹತ್ಯೆಗೆ ಸಂಚು ಮಾಡಿದ್ರು ಅನ್ನೋದು ಸುಳ್ಳು ಅಂತ ಗೊತ್ತಾಯಿತು. ಪ್ರಕರಣದ ವಿಚಾರಣೆ ಮುಗಿಸಿದ ನ್ಯಾಯಾಲಯ ತನ್ನ ತೀರ್ಪು ಪ್ರಕಟ ಮಾಡಿತು. ಅದರಂತೆ ಆರೋಪಿ ಎಂಆರ್ ರಾಧಾ ಅವರನ್ನ ಅಪರಾಧಿ ಅಂತ ಪರಿಗಣಿಸಿ ಎಂಜಿಆರ್ ಅವರನ್ನ ಕೊಲೆ ಮಾಡಲು ಪ್ರಯತ್ನ ಮಾಡಿದ್ದಕ್ಕಾಗಿ 7 ವರ್ಷ, ರಿವಾಲ್ವರ್ ಪರವಾನಗಿ ಮುಗಿದ ಮೇಲೂ ಅದರ ರಿನಿವಲ್ ಮಾಡಿಸದೆ ಅದನ್ನ ಬಳಸಿದ್ದಕ್ಕೆ 2 ವರ್ಷ, ಹೀಗೆ ಒಟ್ಟು 9 ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಲಾಯಿತು. ಹಾಗೆ ಆತ್ಮಹತ್ಯೆಗೆ ಯತ್ನಿಸಿದ್ದಕ್ಕಾಗಿ 6 ತಿಂಗಳ ಸರಳ ಕಾರಾಗೃಹ ಜೈಲು ಶಿಕ್ಷೆಯನ್ನ ಕೂಡ ವಿಧಿಸಲಾಯಿತು. ಆದರೆ ಅದಾಗಲೇ ಎಂಆರ್ ರಾಧಾ ಅವರಿಗೆ 60 ವರ್ಷ ವಯಸ್ಸಾಗಿತ್ತು. ಇವರ ಈ ವಯಸ್ಸು ಹಾಗೂ ಅನಾರೋಗ್ಯವನ್ನು ಗಮನಿಸಿದ ನ್ಯಾಯಾಲಯ ಶಿಕ್ಷೆ ಪ್ರಮಾಣವನ್ನು ಕಡಿಮೆಗೊಳಿಸಿ 4.5 ವರ್ಷಕ್ಕೆ ಇಳಿಸಿತು. ಈ ಶಿಕ್ಷೆಯನ್ನು ಅನುಭವಿಸಿ ಎಂಆರ್ ರಾಧಾ ಜೈಲಿನಿಂದ ಹೊರಬಂದರು. ಮತ್ತೊಂದು ಕಡೆ ಎಂಜಿಆರ್ ಸಿನಿಮಾ ಹಾಗೂ ರಾಜಕಾರಣದಲ್ಲಿ ಬಿಸಿಯಾಗಿ ಬಿಟ್ಟರು, ಮುಖ್ಯಮಂತ್ರಿಯೂ ಆದರು. ಈ ಘಟನೆಯಿಂದ ಎಂಜಿಆರ್ ಅವರಿಗೆ ಜೋರಾಗಿ ಮಾತನಾಡಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿ ಬಿಡ್ತು. ಮುಂದಿನ ಅವರ ಸಿನಿಮಾಗಳಲ್ಲಿ ಅಂತಹ ಪಾತ್ರಗಳನ್ನು ಕೂಡ ಅವರು ಮಾಡದ್ದಾದರು. ಇಲ್ಲೊಂದು ಸಮಾಧಾನ ಹಾಗೂ ಸಂತೋಷಕರವಾದ ಸಂಗತಿ ಏನಂದ್ರೆ, ಎಂಜಿಆರ್ ಹಾಗೂ ಎಂಆರ್ ರಾಧಾ ಅವರ ನಡುವೆ ಇಂತಹ ಘೋರ ಘಟನೆ ನಡೆದಿದ್ರೂ ಅವರಿಬ್ಬರು ಮುಂದಿನ ದಿನದಲ್ಲಿ ದ್ವೇಷ ಇಟ್ಟುಕೊಳ್ಳಲಿಲ್ಲ. ಮೊದಲು ಹೇಗಿದ್ರೋ ಹಾಗೆ ಇದ್ದು ಬಿಟ್ಟಿದ್ರು. ಅನೇಕ ಸಂದರ್ಭಗಳಲ್ಲಿ ಪರಸ್ಪರ ಭೇಟಿಯಾದರು. ನಮ್ಮಿಬ್ಬರ ನಡುವೆ ಏನೂ ಆಗಿಯೇ ಇಲ್ಲವೇನೋ ಎಂಬಂತೆ ಇದ್ದು ಬಿಟ್ಟಿದ್ರು. ಹೀಗಿರುವಾಗಲೇ 1979 ಸೆಪ್ಟೆಂಬರ್ 17ರಂದು ಎಂಆರ್ ರಾಧಾ ನಿಧನರಾದರು. ರಾಧಾ ಅವರು ಅದೆಷ್ಟು ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ರು ಅಂದರೆ, ಅವರ ಅಂತ್ಯಕ್ರಿಯೆಯಲ್ಲಿ ಸುಮಾರು 2 ಲಕ್ಷ ಜನರು ಸೇರಿದರು. ಇದು ಅವರ ನಟನೆ ಹಾಗೂ ಜನಪ್ರಿಯತೆಗೆ ಸಾಕ್ಷಿ. ಅನೇಕ ಸಿನಿಮಾಗಳಲ್ಲಿ ಎಂಜಿಆರ್ ಹಾಗೂ ಎಂಆರ್ ರಾಧಾ ಇಬ್ಬರು ಒಟ್ಟಾಗಿ ನಟಿಸಿದರು. ಆದರೆ ಆವತ್ತು ಒಂದು ಕ್ಷಣದ ಕೋಪದಲ್ಲಿ ಎಂಆರ್ ರಾಧಾ ಎಂಜಿಆರ್ ಮೇಲೆ ಗುಂಡು ಹಾರಿಸಿಬಿಟ್ರು. ಇದು ಕೋಪದ ಕೈಗೆ ಬುದ್ಧಿ ಕೊಟ್ರೆ ಏನಾಗತ್ತೆ ಅನ್ನೋದಕ್ಕೆ ಸಾಕ್ಷಿ. ಅದೇನೇ ಇದ್ರೂ ಪ್ರಸಿದ್ಧ ನಟ ಎಂಆರ್ ರಾಧಾ ಮೇಲೆ ಇದೊಂದು ಕಪ್ಪು ಚುಕ್ಕೆಯಾಗಿ ಉಳಿದು ಬಿಡ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.